ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇರೋ 60 ಜನಕ್ಕೆ ವೆಲ್ಕಮ್ ಬ್ಯಾಕ್ ಹೇಳ್ಬೇಕಾ? ಓಕೆ ಫೈನ್, ನೆಗೆಟಿವಿಟಿ ಎಲ್ಲ ಬೇಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಮಂತ್ರಾಲಯ ಈಗ ಕರೆಕ್ಟಾಗಿ 1:15 ಆಗ್ತಾ ಇದೆ. ಎಕ್ಸಾಕ್ಟ್ಲಿ 1:26 ಟೈಮು. ಸೊ ಹೊರಡ್ತಾ ಇದ್ದೀವಿ. ನಮ್ಮ ತಾಯಿಯವ್ರು ಇದ್ಬಿಟ್ಟು ನಾವು ಆ್ಯಕ್ಚುಲಿ ಒನ್ ಮಂತಿಂದ ಪ್ಲ್ಯಾನ್ ಮಾಡ್ತಿರೋದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಆಗಲಿಲ್ಲ, ತುಂಬ ಸರಿ ಕ್ಯಾನ್ಸಲ್ ಆಗೋಯಿತು. ಏನೋ ಒಂದು ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಗ್ತಾಯಿತ್ತು. ನಮ್ಮ ತಾಯಿ ನೀವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅವ್ರು ಅಂದ್ಕೊಂಡಿದ್ರೆ ಅವರು ಕರ್ಸ್ಕೊಂಡಿದ್ದ ಟೈಮ್ಗೆ ನೀವು ಹೋಗೋಕ್ಕಾಗೋದು ಅಂತ. ಹೌದು, ನೀವು ಹೋಗೋಕ್ಕಾಗಲ್ಲ ಅಂತ. ನಾವೇ ಹೋಗಬೇಕು. ನಮ್ಮ ಎಫರ್ಟ್ ಇಲ್ಲ ಅಂತಂದರೆ ಅಲ್ಲೇನೂ ಆಗಲ್ಲ. ನಾವು ಅವ್ರು ಇನ್ನೊಬ್ರು ಯಾರೋ ಕರ್ಕೊಂಡು ಹೋಗ್ತಾರೆ ಅಂತನೋ ಅಥವಾ ಅವ್ರು ಕರೀತಾರೆ ಅಂತ ಅಲ್ಲ, ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರ ಟೈಮ್ಗೆ ನಮ್ಮ ದುಡ್ಡು ಅಡ್ಜಸ್ಟ್ ಆಗೋಲ್ಲ, ನಮ್ಮ ಟೈಮಿಂಗ್ ಅಡ್ಜಸ್ಟ್ ಆಗೋಲ್ಲ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಗರ್ಲ್ಸ್ ಪ್ರಾಬ್ಲಮ್ಸ್ ಹಿಂಗಿರುತ್ತೆ ಅಂತ, ಮನೇಲಿ ಸೂತ್ಕಾಲ ಇರಬಾರ್ದು, ಇದೆಲ್ಲ ಆಗುತ್ತೆ. ಸೊ ಫೈನಲಿ ಹೊರಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ವೆರಿ ಎಕ್ಸೈಟೆಡ್. ತುಂಬ ಖುಷಿ ಇದೆ ಮಾತ್ರ. ಯಾಕಂದರೆ 1 ತಿಂಗಳಿಂದ ವೆಯ್ಟ್ ಮಾಡಿ ಫೈನಲಿ ವಿ ಆರ್ ಗೋಯಿಂಗ್. ಖುಷಿ ಆಗ್ತಾ ಇದೆ. ಅದೇ ನಾನು ಹೇಳಿಲ್ವ, ಡೆಫಿನೆಟ್ಲಿ 80-90% ನಮ್ಮ ಎಫರ್ಟ್ ಇರಬೇಕು. ಆ 20% 10% ಏನೋ ನಮ್ಮ ಲಕ್ ಯಾರು ಕರ್ಕೊಂಡು ಹೋಗ್ತಾರೋ ಅಥವಾ ಆ ಟೈಮಿಗೆ ನಮಗೇನು ಅಡ್ಜಸ್ಟ್ ಆಗುತ್ತೋ ಏನೋ ಅದೆಲ್ಲ ನಾನು ನಂಬ್ತೀನಿ, ಇಲ್ಲ ಅಂತಲ್ಲ. ಬಟ್ ನಮ್ಮ ಎಫರ್ಟ್ ಇರಬೇಕು, ನಾವು ಅನ್ಕೋಬೇಕು, ನಾವು ಪ್ಲ್ಯಾನ್ ಮಾಡಬೇಕು, ಹೊರಡಬೇಕು ಅಷ್ಟೇ. ಯಾರು ಕರ್ಕೊಂಡು ಹೋಗ್ತಾರೆ ಅಂತ ನಾವು ಕಾಯೋಕ್ಕಾಗಲ್ಲ. ಸೊ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ. ಫೈನಲಿ ತುಂಬ ಖುಷಿ ಇದೆ. ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ. ಓಕೆನಾ? ರೀಚ್ ರೆಡಿ ಆಗಬೇಕು, ಇನ್ನೇನು ಒಳಗೆ ಹೋಗಬೇಕು, ದರ್ಶನ ಮಾಡಬೇಕು. ಹುಡುಗರು ರೂಮ್ ನೋಡಕ್ಕೆ ಹೋಗಿದ್ದಾರೆ. ವಿ ಆರ್ ವೇಟಿಂಗ್. ಏನು ಫಾಲೋ ಸೀರೆ ನೆಕ್ಸ್ಟ್ ಟೈಮ್. ಈ ಸರಿ ಅಂತೂ ನೀನು ಒಪ್ಕೊಂಡಿಲ್ಲ. ನಾನು ಪ್ಲ್ಯಾನೇ ಮಾಡಲಿಲ್ಲ ಫಸ್ಟು. ಏನು ನೀನು ಒಪ್ಕೊಂಡಿಲ್ಲ ಅಂತ ಹೇಳ್ಬೇಕು ತಾನೆ ನೀನು. ಆ ಹುಡುಗಿರೆಲ್ಲ ಸೀರೆ ಉಟ್ಕೊಂಡು ಹೋಗ್ತಾರೆ. ಚಿಕ್ಕ ಹುಡುಗರಿಗಿರೋ ಬುದ್ಧಿ ನಿಂಗಿಲ್ವ? ನಾನು ಚಿಕ್ಕ ಹುಡುಗಿನಿ. ಅದ್ರ ಕೆಲಸ ಆಯ್ತು, ತಿಂತಾಯ್ತು. ಅಲ್ಲಿ ಕುದುರೆ ಕಾಣಿಸ್ತಿದೆಯಲ್ಲ, ನಾನು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಅಂದ್ಕೊಂಡಿದ್ದೆ ಕುದುರೆ ನೋಡಬೇಕು ಅಂತ. ಹ್ಯಾಪನ್ಸ್. ಸೊ ಫೈನಲಿ ದರ್ಶನ ಆಯಿತು. ಗೋಯಿಂಗ್. ಟಿಫನ್ ಮಾಡಿಲ್ಲ ಬೆಳಗ್ಗೆಯಿಂದ. ಟೈಮ್ ಬಂದು ಇವಾಗ 11 ಗಂಟೆ ಆಗ್ತಾ ಇದೆ, 10:47. ಸೊ ಊಟ ಮಾಡಿಕೊಂಡು ರಿಟರ್ನ್ ಹೊರಡ್ಬೇಕು. ಸೊ ಫೈನಲಿ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ಐ ಆಮ್ ವೆರಿ ಹ್ಯಾಪಿ. ದೇವಸ್ಥಾನಕ್ಕೆ ಫೋಟೋ ಓಕೆ, ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಲ್ಲ, ಫೋಟೋಶೂಟ್ಸೇ ಜಾಸ್ತಿ ನಡೀತಾ ಇದೆ. ಫೈನ್. ವೇಟೆಡ್ ಫಾರ್ 2 hours. ದರ್ಶನ ಆದಮೇಲೆ ಊಟ ಸಿಗಲಿಲ್ಲ. ಅಂದರೆ ಹೋಟ್ಲುಗಳು ನಮಗೆ ಸೆಟ್ ಆಗೋ ಥರ ಸಿಗಲಿಲ್ಲ, ಬರ್ತಾನೇ ಇದ್ವಿ. ಸೊ ವಿ ಗಾಟ್ 1 ರೆಸ್ಟೋರೆಂಟ್, ಏನೇನೋ ಸಿಕ್ಕಿದೆ. ಫೈನಲಿ ಊಟ, ಕಾಫಿ, ಟೀ ಬ್ರೇಕ್. ಹೋಗ್ತಾನೆ ಇದ್ದೀವಿ. ನಾನು ಅಷ್ಟೇ ಮಲಗಿದ್ದೀನಿ ಮಲ್ಕೊತಾನೆ ಇದ್ದೀನಿ. ಇರ್ಬಲ್ಲ ಸರಿನಾ?
ಏ ಬೊಟ್ಟಿಲ್ಲ ನಂದು. ಓ ಮೈ ಗಾಡ್, ವಜ್ರ ಸಿಗುತ್ತಂತೆ ಇಲ್ಲಿ ಹುಡುಕ್ತಾ ಇದಾರೆ. ಚಕ್ಲಿ ನಿಮ್ಮೂರಾಗೆ ಬಾರ ಹುಡ್ಕೋ. ಹೋಟ್ಲೆ ಮಾಡ್ಬಿಟ್ಟಾರಲ್ಲ ಅಲ್ಲಿ. ಯಾಕೆ ಇಷ್ಟೊಂದು ಗೊತ್ತು ಒಂದು ನಿಮಿಷ ಇರಿ. ಇವತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಜೊತೆಗೆ ಇವಾಗ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ. ಸೊ ಫೈನಲಿ 1 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದು ಫೈನಲಿ ಹೋಗಿ ಬಂದ್ವಿ. ತುಂಬ ಖುಷಿ ಆಗ್ತಾಯಿದೆ, ವೆರಿ ಹ್ಯಾಪಿ. ಯಾಕಂದರೆ 1 ತಿಂಗಳಿಂದ ಪ್ಲ್ಯಾನ್ ಮಾಡಿರೋದಲ್ವ. ಸೊ ಫೈನಲಿ ಹೋಗಿ ಬಂದ್ವಿ. ಫಸ್ಟ್ ಟೈಮ್ ನಾನು ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡಿದ್ದು, ಮಂತ್ರಾಲಯಕ್ಕೆ ಹೋಗಿದ್ದು. 1 ತಿಂಗಳಿಂದ ಪ್ಲ್ಯಾನ್ ಮಾಡಿ ಫೈನಲಾಗಿ ಹೋಗಿ ಬಂದಿದ್ವಿ. ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ. ಆ ಬ್ಲ್ಯಾಕ್ ಬೆಕ್ ತಂದಿದ್ದೇನಲ್ಲ ಮನೆಗೆ, ಆ ಲೋಫರ್ ಕಳೆದುಬಿಡ್ತು ನನಗೆ ಕಚ್ಚಿದ್ದಕ್ಕೆ. ರೇಬಿಸ್ ವ್ಯಾಕ್ಸಿನ್ ಪಕ್ಕ ಹಾಕ್ಸ್ಕೊಬೇಕು ಅಂತ ಹೇಳಿದ್ರು. ಅದಕ್ಕೆ ಸೊ ಡೆಫಿನೆಟ್ಲಿ ನಾನು ಹಾಕ್ಸ್ಕೊತೀನಿ. ಅಂದರೆ ಹಾಕ್ಸ್ಕೊಂಡಿದ್ದೀನಿ, ನೀವು ಹಾಕಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೆಗ್ಲೆಕ್ಟ್ ಮಾಡಬೇಡಿ. ನಾಯಿ ಏನಾದರೂ ಕಚ್ಚಿ, ಬೆಕ್ಕೇನಾದರೂ ಕಚ್ಚಿ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ಗೋ ಆ್ಯಂಡ್ ಹ್ಯಾವ್ ವ್ಯಾಕ್ಸಿನ್. ಸೊ ಬ್ಯಾಕ್ ಟು ಬ್ಲಾಗ್. ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು, ಖುಷಿ ಆಯಿತು. ಸೊ ಅಷ್ಟೇ, ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡೆ. ಮನೆಗೆ ಬಂದಿದ್ದೀನಿ ಅಷ್ಟೇ. ಬೈ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ನಿಮ್ಮ ಇಷ್ಟ, ನಾನು ಹೇಳಲ್ಲ. ಥ್ಯಾಂಕ್ ಯು, ಬಾಯ್.